ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ 24ನೇ ಕಂತಿನ ಲೈವ್ ಅಪ್ಡೇಟ್ ಜೊತೆಯಲ್ಲಿ ಕೆಲವೊಂದು ಮುಖ್ಯವಾದ ಮಾಹಿತಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಾಗಿದೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಆಮೇಲೆ ಈಗ ಇಂದಿರಾ ಕಿಟ್ ಅಥವಾ ದಿನಸಿ ಕಿಟ್ ಅನ್ನು ಯಾವ ತಿಂಗಳಿಂದ ಕೊಡ್ತಾರೆ ಅನ್ನೋದ್ರ ಬಗ್ಗೆನೂ ಸಹ ಇನ್ಫಾರ್ಮೇಶನ್ ಇದೆ. ದಯವಿಟ್ಟು ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಗೃಹಲಕ್ಷ್ಮಿ 24ನೇ ಕಂತಿನ ಈ ಕ್ಷಣದ ಲೈವ್ ಅಪ್ಡೇಟ್ ಏನಿದೆ ಅನ್ನೋದನ್ನ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಏನಾಯ್ತು, ನಿನ್ನೆವರೆಗೂ ಏನಾಯ್ತು, ಈ ಕ್ಷಣದವರೆಗೂ ಎಷ್ಟು ಜನರಿಗೆ ಹಣ ಬಂದಿದೆ, ಇನ್ನು ಯಾವ್ಯಾವ ಜಿಲ್ಲೆಗೆ ಹಣ ಜಮಾ ಆಗೋದು ಬಾಕಿ ಇದೆ, ಎಲ್ಲ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನೀವು ವಿಡಿಯೋನ ವೀಕ್ಷಣೆಯನ್ನ ಮಾಡಬೇಕು. ಓಕೆನಾ. ಇನ್ನ 24ನೇ ಕಂತು ಇದುವರೆಗೂ ಸುಮಾರು ಒಂದು 55% ಜನರಿಗೆ ಹಣ ಜಮಾ ಆಗಿದೆ. ನನ್ಗೆ ಬೆಳಗ್ಗೆ ಕೂಡ ಕಮ್ಯುನಿಟಿ ಪೋಸ್ಟ್, ಪ್ರತಿದಿನ ನಿಮಗೋಸ್ಕರ ನಾನು ಕಮ್ಯುನಿಟಿ ಪೋಸ್ಟ್ ಹಾಕ್ತೀನಿ. ಪ್ರತಿ ಜನರಿಗೂ ಸಹ ಹಣ ಬಿಡುಗಡೆ ಆಗೋವರೆಗೂ ಸಹ ನಿರಂತರವಾಗಿ ನಮ್ಮ ಕಡೆಯಿಂದ ಅಪ್ಡೇಟ್ ಇರುತ್ತೆ. ನೋಡಿ, ನೀವು ಅಂದ್ರೆ ಈಗ ನಿನ್ನೆ ಸಂಡೇ ಹಣ ಜಮಾ ಆಗಿಲ್ಲ, ಸ್ಯಾಟರ್ಡೇವರೆಗೂ ಏನು ಹಣ ಜಮಾ ಆಗ್ತಾ ಇತ್ತು ಅದರ ಅಪ್ಡೇಟ್ ನಿಮಗಿದೆ. ಸ್ಯಾಟರ್ಡೆ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದಾಗ್ಲೂ 55% ಇತ್ತು. ಇವತ್ತು ಕಮ್ಯುನಿಟಿ ಪೋಸ್ಟ್ ಹಾಕಿದಾಗ್ಲೂ 55% ಇದೆ. ಇವತ್ತು ಕೂಡ ಬೇರೆ ಬೇರೆ ಜಿಲ್ಲೆಗೆ ಹಣ ಜಮಾ ಆಗುವಂತ ಸಾಧ್ಯತೆ ಇರುತ್ತೆ. ಕೊಡಗು ಜಿಲ್ಲೆ ಇರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಕೊಪ್ಪಳ ಜಿಲ್ಲೆ ಇರ್ಬೋದು, ಕೆಲವೊಂದು ಜಿಲ್ಲೆ ಜನರು ಇನ್ನೂ ಕೂಡ ಹಣ ಜಮಾ ಆಗೇ ಇಲ್ಲ ನಮ್ಗೆ ಅಂತ ಹೇಳಿ ಸಾಕಷ್ಟು, ತುಮಕೂರು ಜಿಲ್ಲೆಯವರು ಬಹುತೇಕ ಜನರು ನಮ್ಗಿನ್ನೂ ಹಣ ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ದಾರೆ. ನಿಮಗೆ ಇವತ್ತು ನಾಳೆ ಹಂಗೆ ಜಮಾ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ದಯವಿಟ್ಟು ತಾಳ್ಮೆಯಿಂದ ವೇಟ್ ಮಾಡಿ, ನಿಮಗೂ ಸಹ ಹಣ ಜಮಾ ಆಗುತ್ತೆ. ಓಕೆನಾ. ಇನ್ನೊಂದು ಮುಖ್ಯವಾದ ಅಪ್ಡೇಟ್ ಏನಪ್ಪಾ ಅಂದ್ರೆ, ರೇಷನ್ ಕಾರ್ಡ್ ಆಲ್ರೆಡಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿ ಅಪ್ರೂವಲ್ಗೋಸ್ಕರ ಯಾರೆಲ್ಲ ವೇಟ್ ಮಾಡ್ತಾ ಇದ್ರಿ, ಈಗ ಆಲ್ರೆಡಿ ಸಾಕಷ್ಟು 2.5 ವರ್ಷದಿಂದ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ರು ಸಹ, ರೆಗ್ಯುಲರ್ ರೇಷನ್ ಕಾರ್ಡ್ ನಾನು ಹೇಳ್ತಾ ಇರೋದು, ಮೆಡಿಕಲ್ ಎಮರ್ಜೆನ್ಸಿ ಇರುವಂತ ರೇಷನ್ ಕಾರ್ಡ್ ಈಗ ಆಲ್ರೆಡಿ ನಿಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನೀವು ಅಪ್ಲೈ ಮಾಡಬಹುದು, ಪಡ್ಕೋಬಹುದು. ರೆಗ್ಯುಲರ್ ಆಗಿ ನೀವು ಏನ್ ಅಕ್ಕಿ ತಗೊಂತೀರಾ, ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕ್ತೀರಾ, ಈ ಒಂದು ರೇಷನ್ ಕಾರ್ಡ್ ಪಡ್ಕೊಳ್ಳಿಕ್ಕೆ ಈಗ ಅಪ್ರೂವಲ್ ಪೆಂಡಿಂಗ್ ಇತ್ತು. ಈ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಅಪ್ರೂವಲ್ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಿಮ್ಮ ಶೀಘ್ರದಲ್ಲೇ ನಿಮಗೆ ಹೊಸ ರೇಷನ್ ಕಾರ್ಡ್ಗೆ ಮೊದಲು ಅಪ್ಲೈ ಮಾಡಿರ್ತಕ್ಕಂಥ ಫಲಾನುಭವಿಗಳಿಗೆ ಸಿಗುತ್ತೆ ಅಂತ ಹೇಳ್ಬೋದು. ಓಕೆನಾ. ಇನ್ನ ಇಂದಿರಾ ಕಿಟ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ದಿನಸಿ ಕಿಟ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಗೊತ್ತೇ ಇದೆ ನಿಮ್ಗೆ. ಈಗ ಡಿಸೆಂಬರ್ ತಿಂಗಳಿಂದ ನಾವು ಇದ್ರ ಬಗ್ಗೆ ಆಲ್ರೆಡಿ ಡಿಸೈಡ್ ಆಗೋಗಿದೆ. ಈಗ 5 kg ಅಕ್ಕಿ ಜೊತೆಗೆ ದಿನಸಿ ಕಿಟ್ ಅನ್ನ ಕೊಡಬೇಕು ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಜನವರಿಯಿಂದ ಹೊಸ ವರ್ಷದಿಂದ ಸ್ಟಾರ್ಟ್ ಮಾಡ್ತಾರೆ ಅಂತಿತ್ತು. ಬಟ್ ಇವಾಗ ಜನವರಿಯಿಂದ ಬಹುತೇಕ ಶುರುವಾಗೋದು ಡೌಟ್ ಇದೆ. ಫೆಬ್ರವರಿ ಅಥವಾ ಮಾರ್ಚ್ ಇಂದ ಶುರುವಾಗುವಂತ ಸಾಧ್ಯತೆ ಇದೆ. ಅಧಿಕೃತವಾದ ಅಪ್ಡೇಟ್ಗೋಸ್ಕರ ನಾವು ವೇಟ್ ಮಾಡ್ತಾ ಇದ್ವಿ. ಇನ್ನು ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ಸಾಕಷ್ಟು ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದೀರಾ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಜನವರಿ ಮಂತ್ ಎಂಡ್ ಅಲ್ಲಿ ಬರುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಇವಾಗ ಅದನ್ನ ಪ್ರೋಸೆಸ್ ಮಾಡ್ಲಿಕ್ಕೆ ಹೋದ್ರೂ ಸಹ ಅಟ್ಲೀಸ್ಟ್ 1 ಮಂತ್ ಟೈಮ್ ಬೇಕು. ಇದನ್ನು ಸಹ ನಾವು ಅಧಿಕೃತ ಮಾಹಿತಿ ಬರೋವರೆಗೂ ಸಹ ಇಂಥ ದಿನಾಂಕದ ಒಳಗಡೆನೆ ಬರುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಓಕೆನಾ. ಇನ್ನ ಹಣ ಜಮಾ ಆಗಿರುವಂತ ಕೆಲವೊಂದಿಷ್ಟು ಫಲಾನುಭವಿಗಳು 24ನೇ ಕಂತು ನಮ್ಮ ಜಿಲ್ಲೆ ಬಿಡುಗಡೆ ಆಗಿದೆ, ನಮ್ಮ ಅಕ್ಕಪಕ್ಕ ಮನೆಯವರಿಗೆ ಬಂದಿದೆ, ನಮ್ಗಿನ್ನೂ ಹಣ ಜಮಾ ಆಗಿಲ್ಲ ಅಥವಾ ನಮ್ಮ ಜಿಲ್ಲೆ ಇನ್ನೂ ಶುರುನೇ ಆಗಿಲ್ಲ, ಯಾಕೆ ಅಂತ ಹೇಳಿ ಕೇಳ್ತಾ ಇದ್ದೀರಾ. ನಿಮಗೆ ಗೊತ್ತೇ ಇದೆ, ಈಗ ಗೃಹಲಕ್ಷ್ಮಿ ಹಣ ಜಮಾ ಮಾಡುವಂತ ಪ್ರಕ್ರಿಯೆ ಬದಲಾವಣೆ ಆಗಿದೆ. ಈಗ ಆಲ್ರೆಡಿ ತಾಲೂಕ್ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿ ಮುಖಾಂತರ ಹಣ ಜಮಾ ಆಗ್ತಾ ಇರೋದ್ರಿಂದ ಹಂತ ಹಂತವಾಗಿ ಜಮಾ ಆಗ್ತಾ ಹೋಗುತ್ತೆ. ಒಂದೇ ಜಿಲ್ಲೆಯಲ್ಲಿ ಒಂದು 7-8 ತಾಲೂಕುಗಳಿರುತ್ತೆ, ಒಂದು 5 ತಾಲೂಕಿಗೆ ಬಂದಿರುತ್ತೆ, ಇನ್ನೊಂದು 3 ತಾಲೂಕಿಗೆ ಬಂದಿರಲ್ಲ, ಈ ರೀತಿ ಕೂಡ ಆಗಿರುತ್ತೆ. ಹಾಗಾಗಿ ಇದು ಜಮಾ ಆಗುವಂತ ಪ್ರಕ್ರಿಯೆ ಇರೋದೇ ಹಾಗೆ. ಪ್ರತಿ ಹಂತ ಹಂತವಾಗಿ ನಾಳೆ ನಿಮ್ ಜಿಲ್ಲೆಗೆ ಬಂದೇ ಬಿಡುತ್ತೆ ಅಂತ ಹೇಳಕ್ಕಾಗಲ್ಲ. ನಾಳೆ ಬಂದ್ರು ಬರ್ಬೋದು, ಇವತ್ತೇ ಜಮಾ ಆದ್ರೂ ಆಗ್ಬೋದು. ಯಾವ ರೀತಿ ಈ ಒಂದು ಜಿಲ್ಲೆ ಕಂಪ್ಲೀಟ್ ಆದ್ಮೇಲೆ ಮತ್ತೊಂದು ಜಿಲ್ಲೆಗೆ ಜಮಾ ಆಗುವಂತದ್ದಲ್ಲ. ಒಂದ್ ಜಿಲ್ಲೆಯಲ್ಲಿ ಒಂದಿಷ್ಟು ಪರ್ಸೆಂಟೇಜ್ ಜನರಿಗೆ ಹಣ ಜಮಾ ಆಗುತ್ತೆ, ಮತ್ತೊಂದು ಜಿಲ್ಲೆ ಆಲ್ರೆಡಿ ಜಮಾ ಶುರು ಆಗಿರುತ್ತೆ. ಈ ರೀತಿಯಾಗಿ ಅರೌಂಡ್ ಈಗ ಒಂದು 55% ಜನರಿಗೆ ಹಣ ಜಮಾ ಆಗಿದೆ. 55ರಿಂದ 60% ಜನರಿಗೆ. ಇನ್ನೂ ಕೂಡ ನಿಮಗೆ 40% ಜನ ಅಂತ ಹಿಡ್ಕೊಂಡ್ರು ಸಹ ನಿಮಗೆ 1,25,00,000 ಫಲಾನುಭವಿಗಳಲ್ಲಿ ಸುಮಾರು ಒಂದು 48ರಿಂದ 50 ಲಕ್ಷ ಜನರಿಗೆ ಇನ್ನು 24ನೇ ಕಂತು ಬರೋದು ಬಾಕಿ ಇದೆ. ಹಾಗಾಗಿ ಯಾರು ಕೂಡ ವರಿ ಮಾಡುವಂತ ಅವಶ್ಯಕತೆ ಇಲ್ಲ. ಇಂಪಾರ್ಟೆಂಟ್, ಎಲ್ರಿಗೂ ಕೂಡ ಅಡ್ವಾನ್ಸ್ ಆಗಿ ಹೊಸ ವರ್ಷದ ಶುಭಾಶಯಗಳು ಮುಂಗಡವಾಗಿ ತಿಳಿಸ್ತಾ ಇದ್ದೀನಿ. ನಿಮ್ಮ ಮೊಬೈಲ್ಗೆ ಕೆಲವೊಂದು APK ಫೈಲ್ಗಳು ನಿಮಗೆ ವಿಶ್ ಮಾಡ್ಲಿಕ್ಕೆ ಅಂತ ಹೇಳಿ ಫೋಟೋಗಳನ್ನ ಕಳಿಸ್ತಾ ಇರ್ತಾರೆ.
ಅನ್ನೋನ್ ನಂಬರ್ ಇಂದ ಯಾವ್ದಾದ್ರು ಫೋಟೋ ಅಥವಾ APK ಫೈಲ್ ಬಂದ್ರೆ ಡೌನ್ಲೋಡ್ ಮಾಡೋದಕ್ಕೆ ಹೋಗಬೇಡಿ. ಹೊಸ ವರ್ಷ ವಿಶ್ ಮಾಡ್ಲಿಕ್ಕೆ ಅಂತ ಹೇಳಿ ಕೆಲವೊಂದು ಸ್ಕ್ಯಾಮ್ ನಡೀತಾ ಇದೆ. ನಿಮ್ಮ ಮೊಬೈಲ್ ಅನ್ನ ಹ್ಯಾಕ್ ಮಾಡಿ ನಿಮ್ಮ ಮೊಬೈಲ್ ಬ್ಯಾಂಕಿಂಗ್ ಇದ್ರೆ ಅದರಲ್ಲಿ ದುಡ್ಡು ತಗೊಂತಾರೆ, ಫೋಟೋಸ್ ಎಲ್ಲವೂ ಕೂಡ ನಿಮ್ಗೆ ಲೀಕ್ ಆಗುತ್ತೆ, ಮತ್ತೆ ನೀವು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತೀರಾ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಕಾಂಟ್ಯಾಕ್ಟ್ಸ್ ನಂಬರ್ ಹೋಗುತ್ತೆ. ನಿಮ್ಮ ಮೊಬೈಲ್ ನಲ್ಲಿ ಏನಾದ್ರೂ ಫೋನ್ ಪೇ, ಗೂಗಲ್ ಪೇ ಯೂಸ್ ಮಾಡ್ತಾ ಇದ್ರೆ ಹಣ ನಿಮ್ಮ ಬ್ಯಾಂಕ್ ಅಲ್ಲಿ ಖಾಲಿ ಆಗುತ್ತೆ. ಈ ಮೊಬೈಲ್ ಹ್ಯಾಕ್ ಆದ್ರೆ ನಿಮ್ಗೆ ಗೊತ್ತೇ ಇದೆ, ನಿಮ್ಮೆಲ್ಲ ಬೇಕಾಗಿರ್ತಕ್ಕಂತಹ ಸೌಲಭ್ಯಗಳೆಲ್ಲ ಆಕ್ಸೆಸ್ ಅವರಿಗೆ ಹೋಗುತ್ತೆ. ಹಾಗಾಗಿ ದಯವಿಟ್ಟು ಮೊಬೈಲ್ ಬಳಕೆದಾರರು ಯಾವುದೇ ನಿಮಗೆ ಹೊಸ ನಂಬರ್ ಇಂದ APK ಫೈಲ್ ಬರೋದಾಗ್ಲಿ, ಇಮೇಜ್ ಬರೋದಾಗ್ಲಿ ದಯವಿಟ್ಟು ಡೌನ್ಲೋಡ್ ಮಾಡೋದಕ್ಕೆ ಹೋಗಬೇಡಿ. ದಯವಿಟ್ಟು ಹುಷಾರಾಗಿರಿ. ಓಕೆನಾ? ಎಲ್ರಿಗೂ ಕೂಡ 2026ನೇ ಹೊಸ ವರ್ಷಕ್ಕೆ ಶುಭಾಶಯಗಳು. ನಿಮಗೆ ಮುಂದಿನ ವರ್ಷವೂ ಕೂಡ ಒಳ್ಳೇದಾಗ್ಲಿ. ಈ ವರ್ಷ ಏನು ಕಷ್ಟ ಕಾರ್ಪಣ್ಯಗಳಿತ್ತು ಅವೆಲ್ಲವೂ ಬಗೆಹರಿದು 2026 ನಿಮಗೆ ಸುಗಮವಾಗಿರ್ಲಿ ಅಂತ ಹೇಳ್ತಾ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಮಾಹಿತಿ. ಇದೇ ರೀತಿ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ದುಷ್ಯಂತ್ ಯೂಸ್ಫುಲ್ ಇನ್ಫೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.